ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರೂ ಗಣೇಶನ ದರ್ಶನ ಮಾಡ್ಕೊಳ್ಳಿ. ಎಲ್ಲರೂ ಇದು ಎತ್ಬಿಟ್ಟಿದ್ದಾರೆ ಗಣೇಶ. ಆಗಸ್ಟ್. ನಾವೆಲ್ಲಿ ನೈವೇದ್ಯ ಮಾಡಿಸೋದು ಅಂತ ಗೊತ್ತಾಗ್ಲಿಲ್ಲ. ಸೊ ಅಲ್ಲಿ ಕಾಣಿಸ್ತಾ ಇರೋ ಕಾಳುಸ್ಲಿನ ನೈವೇದ್ಯ ಮಾಡ್ಕೊಂಡು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅವಳಿಗೆ ಜ್ವರ ಬಿಡ್ತಾನೆ ಇಲ್ಲ ಕಂಟಿನ್ಯೂಸ್ ಆಗಿ. ಗಣೇಶ ಹಬ್ಬ ಮಾಡಿದ್ವಲ್ಲ, ಏನಾದರೂ ತಪ್ಪು ಒಪ್ಪು ಇದ್ರೆ ಕ್ಷಮಿಸ್ಲಿ ಅಂತೇಳಿ ಮತ್ತೆ ಪ್ರತಿ ವರ್ಷ ನಾವು ಕಾಳಿಸ್ಲಿ ಕೊಡ್ತಾ ಇದ್ವಿ ದೇವರಿಗೆ. ಅಂದರೆ ಗಣೇಶ ಎಲ್ಲಿ ಕೂರಿಸಿರ್ತಾರೋ ಅಲ್ಲಿ ಒಂದು ಕಡೆ ಅಥವಾ 3 ಕಡೆ ಆ ಥರ ಕೊಡ್ತಾ ಇದ್ವಿ. ಅಂದರೆ ಒಂದೇ ಕಡೆ ತುಂಬ ಜಾಸ್ತಿ ಆಯಿತು ಅಂದರೆ ಎಲ್ಲರೂ ಪ್ರಸಾದ ಜಾಸ್ತಿ ಕೊಟ್ಟಿದ್ದಾರೆ ಅಂದರೆ ನಾವು ಒಂದೇ ಕಡೆ ಡಿವೈಡ್ ಮಾಡ್ತಾಯಿದ್ವಿ, ಇಲ್ಲಾಂದರೆ ಒಂದೇ ಕಡೆ ಕೊಡ್ತಾಯಿದ್ವಿ. ಇವತ್ತು ಸ್ವಲ್ಪನೇ ಮಾಡಿದ್ದು, ಹಾಗಾಗಿ ಬರ್ತಡೇ ಬೇರೆ ಇತ್ತಲ್ಲ, ಅವಳು ಬೇರೆ ಹುಷಾರಾಗಿರಲಿಲ್ಲ, ಹಾಗಾಗಿ ಮಾಡ್ಕೊಂಡು ಹೋಗಿ ಅಲ್ಲಿ ನೈವೇದ್ಯ ಎಲ್ಲ ಕಡೆ ಗಣೇಶ ಇಟ್ಬಿಟ್ಟಿದ್ದು. ನಮ್ಮ ಏರಿಯಾ ಯಲಹಂಕದಲ್ಲಿ ನೀವು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಗಣೇಶನಿಗೆ ಕಳಿಸ್ಲಿಕ್ಕೆ ಮೆರವಣಿಗೆ ಈಗ ಅಡುಗೆ ಮಾಡಿಸಿದ್ದೀವಿ. ಅಡುಗೆ ಇಸ್ಕೊಳ್ಳೋಣ ಅದೆಲ್ಲ ರೈಸ್ ಎಲ್ಲ ರೋಡ್ಸ್ ಬ್ಲಾಕು. ಗಣೇಶ ಎಲ್ಲಿ ಇಟ್ಟಿರ್ತಾರೋ ಇನ್ನೂ ಬಿಡೋದು ಲೇಟ್ ಅಂತಾರಲ್ಲ, ಅಲ್ಲಿ ಹೋಗಿ ನಾವು ಹುಷಾರಿಲ್ಲ ಮುಂದಕ್ಕೆ ಎತ್ಬಿಟ್ಟಿದ್ರು. ಬಂದಿದ್ದೀವಿ ಅಲ್ಲಿಂದ ಹೊರಟು ಬಂದು ಮತ್ತೆ ನಮ್ಮ ಮಗು ಸ್ವಲ್ಪ ಏನಂತಾರೆ ಇಡ್ಲಿ 2 ತುತ್ತು ತಿನ್ನಿಸ್ದೆ ಮತ್ತೆ ತಿನ್ನಲ್ಲ, ಅವ್ಳು ಜ್ವರ ಬಿಡ್ತಾನೆ ಇಲ್ಲ. ಅಲ್ಲಿಂದ ನಾವು ಊಟ ಇಸ್ಕೊಳ್ಳೋಣ ಅಂತ ಹೋಗಿದ್ವಿ, ಆರ್ಡ್ರ್ ಕೊಟ್ಟಿದ್ವಿ 30 ಜನಕ್ಕೆ. ಸೊ ಅಲ್ಲಿ ಊಟ ಇಸ್ಕೊಂಡು ಮಲಗಿದ್ದಾಳೆ, ಅದೇ ವಿಡಿಯೋ ಮಾಡ್ತಾ ಇದ್ದೆ. ಅವಳು ಎದ್ದೋಳ್ತಾನೆ ಇಲ್ಲ, ನಮಗೆ ಡೌಟೇ ಆಗೋಗಿತ್ತು. ಕೇಕ್ ತಗೊಳಕ್ ಬಂದಿದ್ದೀವಿ, ಜ್ವರ ಕಡಿಮೆ ಆಗುತ್ತೋ ಇಲ್ವೋ ಅನ್ನೋದೇ ಡೌಟ್ ಆಗಿಬಿಟ್ಟಿತ್ತು. ಬರ್ತಡೇ ಏನು ಮಾಡೋದು ಹೇಳ್ಬಿಟ್ಟಿದ್ದೀವಿ ಎಲ್ಲರಿಗೂ ಅಂತ. ಅಲ್ಲಿಂದ ಬಂದು ಕೇಕ್ ಇಸ್ಕೊಂಡು ಯಲಹಂಕದಲ್ಲಿ ಮತ್ತು ರಿಟರ್ನ್ ಬರ್ತಾಯಿದ್ದೀವಿ. ನಮ್ಮ ಏರಿಯಾ ಫುಲ್ ಬ್ಲಾಕು. ಒಂದು ಟರ್ನ್ ತಗೊಂಡು 300 ಮೀಟರ್ ಒಳಗಡೆ ಹೋಗ್ಬೇಕು ನಮ್ಮ ಮನೆಗೆ ಅಷ್ಟೇ. ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 2 ಕಿಲೋಮೀಟ್ರ್ ರೌಂಡ್ ಹಾಕೊಂಡಿದ್ದೀವಿ ಗೈಸ್ ಹೋಗಿ ನಾವು. ಯಾಕಂದರೆ ಗಣೇಶ ವಿಸರ್ಜನೆ ಎಲ್ಲ ಬ್ಲಾಕ್ ಮಾಡಿದ್ದಾರೆ, ರೋಡ್ಸ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಸೊ ಹಂಗಾಗಿ ಹೋಗಿ ಸುತ್ತಕೊಂಡು ಬಂದು ನಾವು ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ಎಲ್ಲರಿಗೂ 12 ಗಂಟೆಗೆ ಹಿಡಿದ್ವಿ. ನಾವು ಬರೋಷ್ಟೊತ್ತಿಗೆ 12:45 ಆಗೋಗಿತ್ತು. ಮನೆಗೆ ಬಂದು ನಾನು ಹೆಂಗಿದ್ದೀನಿ ನೋಡಿ, ರೆಡಿನೇ ಆಗಿರಲಿಲ್ಲ. ಬೆಳಗ್ಗೆ ನಂಗೆ ತಲೆ ಕೆಟ್ಟೋಗಿತ್ತು, ಸ್ನಾನ ಮಾಡಿಕೊಂಡು ಪೂಜೆ ಸಮೇತ ಮಾಡಿಲ್ಲ. ಹೊರಟ್ಬಿಟ್ಟು ದೇವಸ್ಥಾನಕ್ಕೆ ನೈವೇದ್ಯ ಕೊಟ್ಬರೋಣ ಅಂತ. ಇದು ನಮ್ಮ ಏರಿಯಾ ಗಣೇಶ ಇನ್ಸ್ಟಾಗ್ರಾಮಲ್ಲೆಲ್ಲ ರಾಜಿಸ್ತಿದ್ದು ನೋಡ್ಬೋದು ನೀವು. ಗಣೇಶ ಇದು ರೋಡು ತೊಡಕು ಬುಡುಕು ಜಾಸ್ತಿ ಆಗಲ್ಲ. ಗಣೇಶ ನೋಡಿರ್ಬೋದು ಇನ್ಸ್ಟಾಗ್ರಾಮ್ ಲಿಂಕಲ್ಲಿ ನೋಡಿದರೆ ಈ ಗಣೇಶ ಇದೆ ಪಂಕಾವಿಷ್ಣು ಮಹೇಶ್ವರ ಸಪ್ರೇಟ್ ನೋಡಿ ಗಣೇಶ ಇತ್ತು, ಅದು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಸೊ ಅಲ್ಲಿಂದ ಬಂದು ಸಂಜೆ ಬರ್ತಡೇ ಕೇಕು, ಇದು ಬಟರ್ ಸ್ಕಾಚಿದ್ದು ಯಾವುದೋ ಹೊಸ ಫ್ಲೇವರು ಕೇಕ್ 2 kg ಮಾಡಿಸಿದ್ವಿ. ಆಮೇಲೆ ಮ್ಯಾಂಗೋ ಬೇಕು ಮಾಡಿಸಿದ್ವಿ. ಆಮೇಲೆ ನನ್ನ ಮಗಳಿಗೆ ಶೂಟ್ ಹಾಕಿದ್ದೀನಿ, ಹುಡುಗನ ಡ್ರೆಸ್ಸು. ಆಲ್ಮೋಸ್ಟ್ ಅವಳು ಬರ್ಡೇಗೆಲ್ಲ ಫಸ್ಟ್ ಬರ್ಡೇಗೆ ಮಾತ್ರ ನಾವು ಅಂದರೆ ನಾಮಕರಣಕ್ಕೆ ಹುಡುಗನ ಡ್ರೆಸ್ ಹಾಕಿದ್ವಿ ಅಂತೇಳಿ ಶರ್ಟು ಮತ್ತು ಶರ್ಟು ಮತ್ತು ಕಚ್ಚೆ ಥರ ಬರುತ್ತಲ್ಲ ಅದನ್ನು ಹಾಕಿದ್ವಿ ಅಂದರೆ ನಾಮಕರಣಕ್ಕೆ. ಹಂಗಾಗಿ ಫಸ್ಟ್ ಇಯರ್ ಬರ್ಡೇಗೆ ಫ್ರಾಕ್ ಹಾಕಿದ್ವಿ, ಸೆಕೆಂಡ್ ಇಯರು ಶೇರ್ವಾನಿ ಹಾಕಿದ್ವಿ. ಹಂಗೆ ಥರ್ಡ್ ಇಯರು ಈ ಜಂಪ್ ಶೂಟ್ ಬರುತ್ತಲ್ಲ ಅದನ್ನ ಹಾಕಿದ್ವಿ. ಈ ವರ್ಷ ಶೂಟ್ ಹಾಕಲೇಬೇಕು, ಯಾಕಂದರೆ ನೆಕ್ಸ್ಟ್ ಅವಳಿಗೆ ಕೂದಲು ಬೆಳೆಸ್ತೀನ, ಹಾಗಾಗಿ ಜುಟ್ಟು ಹಾಕೋಕ್ಕಾಗತ್ತೆ ಅಂತ ಹೇಳಿ ಶೂಟ್ ಹಾಕಿದ್ದೀನಿ. ಎಲ್ಲರೂ ಅದೇ ಮಾತಾಡ್ಕೊತಾ ಇದ್ದಾರೆ, ನಮ್ಮ ಏರಿಯಾದವರೆಲ್ಲ ಬಂದಿದ್ದರು. ಸೊ ಅವರೆಲ್ಲ ಅದನ್ನೇ ಮಾತಾಡ್ಕೊತಾ ಇದ್ದಾರೆ. ಮಗನ ಹುಡುಗನ ಡ್ರೆಸ್ ಹಾಕ್ಬಿಟ್ಟಿದ್ದಾರೆ, ಮಗ ಅಂದರೆ ಇಷ್ಟ ಇರಬೇಕು, ದೃಷ್ಟಿ ಬಟ್ಟೆಲ್ಲ ಇಟ್ಟಿದ್ದಾರೆ ಅಂತ ಮಾತಾಡ್ಕೊತಾ ಇದ್ರು. ಬರ್ಡೇಗೆ ಕೇಕ್ ಕಟ್ ಮಾಡ್ತಾಯಿದ್ದಾರೆ. ಮಕ್ಕಳಲ್ವ ಗೈಸ್, ನಾವು ಯಾವಾಗಲೂ ಮಾಡೋದಿದ್ದೇ ಇರುತ್ತೆ, ಮಕ್ಕಳ ಕೈಲೇ ಕಟ್ ಮಾಡಿಸ್ದೆ ನಾನು. ಎಲ್ಲ ಮಕ್ಕಳನ್ನು ಕೂರಿಸ್ಬಿಟ್ಟು ಇನ್ನೂ ಇಬ್ಬರಿದ್ರು, ಅವ್ರು ಬರಲಿಲ್ಲ ನಾಚ್ಕೊಂಡು. ಇವರಿಬ್ಬರು ಸ್ವಲ್ಪ ಕ್ಲೋಸ್ ಇದ್ದಾರೆ, ಹಾಗಾಗಿ ಕೂತ್ಕೊಂಡ್ರು ಜೊತೆಯಲ್ಲೇ. ನಾನು ಸೆವಿ ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ದೀನಿ, ನನ್ನದೇ ಏನೋ ಬಿಸ್ನೆಸ್ನ ಸ್ಯಾರಿ. ಲಕ್ಷ್ಮಿ ಕೊಡ್ಸಿದ್ನಲ್ಲ ಸೇಮ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಸ್ಯಾರಿ ಡೀಟೇಲ್ಸ್ ಬೇಕಂದರೆ ನನಗೆ DM ಮಾಡಿ ಗೈಸ್. ಮುಂಚೆನ ವೀಡಿಯೋಗಳಲ್ಲಿ DM ನಂಬರ್ ಇದೆ, ಅಥವಾ ಇದ್ರಲ್ಲಿ ಕಮೆಂಟ್ ಮಾಡಿ, ನಾನು ನಂಬರ್ನ ಶೇರ್ ಮಾಡ್ತೀನಿ. ಎಸ್, ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಆದಮೇಲೆಲ್ಲ ಒಬ್ಬೊಬ್ಬರೇ ಬಂದರು. ಊಟ ಆಲ್ರೆಡಿ ಆಗಿತ್ತು. ನಾವು ಪಲಾವು ಮತ್ತು ಏನಂತಾರೆ ಉದ್ದಿನೊಡೆನ ಮಾಡಿಸಿದ್ವಿ ಹೋಟೆಲಲ್ಲಿ. ಅದ್ರ ಜೊತೆಗೆ ಮೊಸರು ಬಜ್ಜಿ ಚಟ್ನಿನ ಕೊಟ್ಟಿದ್ದರು. ಮತ್ತು ಮನೇಲಿ ನಾವು ಹಾಲು ಪಾಯಸ, ಅದೇ ಕಡಲೆಕಾಳು ಉಸ್ಲಿ ಗಣೇಶನಿಗೆ ಮಾಡಿದ್ವಲ್ಲ, ಅದರಲ್ಲಿ ಅರ್ಧ ಕಾಳು ತೆಗೆದಿದ್ದೆ ಮನೆಗೆ ಬರೋರಿಗೆಲ್ಲ ಮಾಡೋಕ್ಕೆ ಅಂತ. ಅದು ಕಾಳು ಉಸ್ಲಿ ಇಷ್ಟು ನಾವು ಊಟಕ್ಕೆ ಕೊಟ್ಟಿದ್ವಿ.
ಆಲ್ರೆಡಿ ತಿಂದು ಆಮೇಲೆ ಕೇಕ್ ಕಟ್ಟಿಂಗು. ಇದಾದಮೇಲೆ ನೆಕ್ಸ್ಟು ನಮ್ಮ ಹಸ್ಬೆಂಡ್ ಅವ್ರ ಮನೆ ಕಡೆಯವರೆಲ್ಲ ಬರ್ತಾರೆ. ಎಲ್ಲ ಮುಗಿಸ್ಕೊಂಡು ಅವರು ಎಲ್ಲ ಹೊರಡೋಷ್ಟೊತ್ತಿಗೆ ಆಲ್ಮೋಸ್ಟ್ 5 o'clock ಆಗುತ್ತೆ. ನನ್ನ ಮಗಳು ಹುಷಾರಿರಲಿಲ್ವಲ್ಲ, ಕೇಕ್ ತಿಂತಾಳೋ ಇಲ್ವೋ ಅಂದ್ಕೊಂಡು ಭಯದಲ್ಲಿ ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ. ಅಂದರೆ ನಾವು ಬೆಳಗ್ಗೆ ತಂದು ಆಲ್ಮೋಸ್ಟ್ 1-2 hours 1.5 hour ಅಂತೂ ಆಗಿತ್ತು. ಸೊ ಅಷ್ಟು ಕೋಲ್ಡ್ ಇರಲಿಲ್ಲ. ಸೊ ಹಂಗಾಗಿ ಅದೇ ಧೈರ್ಯದ ಮೇಲೆ ತಿನ್ನಿಸಿದ್ವಿ. ಖುಷಿ ಆಯಿತು ಗೈಸ್. ಅವಳ ಬರ್ಡೇ ಅವಾಗೆ ಮಾಡೋಕ್ಕೋದ್ರು. ಅಟ್ಲೀಸ್ಟ್ ಸ್ವಲ್ಪ ಆದರೂ ಗ್ರ್ಯಾಂಡ್ ಆಗೇ ಆಗುತ್ತೆ. ಇರೋದೊಬ್ಳು ಮಗಳು, ಅವಳಿಗೆ ಮಾಡ್ದಿರ ಇನ್ಯಾರಿಗೆ ಮಾಡೋಣ ಬರ್ಡೇನ. ಬಟ್ ಅವಳಿಗೆ ಬಂದಿದ್ದ ಜ್ವರ ನೋಡಿ ನಿಜವಾಗ್ಲೂ ನಾವು ಬರ್ಡೇ ಮಾಡ್ತೀವ ಅನ್ನಂಗೆ ಆಗೋಗಿತ್ತು. ಸೀರಿಯಸ್ಲಿ ಹೇಳ್ತಾ ಇದ್ದೀವಲ್ಲ, ನೈಟೆಲ್ಲ 5 ನಿಮಿಷಕ್ಕೂ ಚೆಕ್ ಮಾಡಿದ್ದೀವಿ ಥರ್ಮೋಮೀಟರ್ ಇಟ್ಟು. 104, 103.9, 103.8 ಒಂದೊಂದು ಪಾಯಿಂಟ್ ಕಡಿಮೆ ಆಗ್ತಾ ಹೋಗ್ತಾಯಿದೆ ಜ್ವರ ಅಷ್ಟೇ. ತಲೆ ಎಲ್ಲ ಕೆಟ್ಟೋಗಿತ್ತು ನಮಗೆ. ಬರ್ಡೇ ಆಯಿತು, ಕೇಕ್ ಕಟ್ಟಿಂಗ್ ಆಯಿತು. ಸೊ ಹಂಗೆ ಎಲ್ಲರಿಗೂ ಪ್ಲೇಟ್ಸ್ಗೆ ಹಾಕ್ಕೊಡ್ತಾಯಿದ್ದೀನಿ. ಯಾಕಂದರೆ ಆಲ್ರೆಡಿ ಊಟ ಆಗಿತ್ತು, ಎಲ್ಲ ಹೊರಡಬೇಕು ಅಂತ ಕಾಯ್ತಾಯಿದ್ರು. ಸೊ ಹಂಗಾಗಿ ಊಟನ ಹಾಕ್ಕೊಟ್ಬಿಟ್ಟೆ. ನೋಡಿ ಆಗಲೇ ಹೊರಡಾಗಿ ರೆಡಿಯಾಗಿದ್ದಾರೆ, ಹೊರಡ್ತೀವಿ ಅಂತ. ಸೊ ಹಂಗಾಗಿ ಕೇಕ್ ಕೊಟ್ಬಿಡೋಣ ಅಂತ ಹೇಳಿ ಕಟ್ ಮಾಡಿ ಪ್ಲೇಟ್ಗೆ ಹಾಕ್ಕೊಡ್ತಾಯಿದ್ದೀನಿ. ಮಕ್ಕಳು ಫಸ್ಟ್ ಆಸೆ ಬೀಳ್ತಾರೆ, ದೊಡ್ಡವ್ರ ಕತೆ ಹೆಂಗನ ಇರಲಿ ಅಂತ ಫಸ್ಟ್ ಮಕ್ಳು ಕೈಗೆ ಕೊಡ್ತಾಯಿದ್ದೀನಿ. ಚಾಕು ಅವ್ರು ಕೊಟ್ಟಿದ್ದು ವುಡನ್ ಚಾಕುಲ್ಲಿ ಕಟ್ ಆಗ್ತಾಯಿಲ್ಲ. ನಮ್ಮನೆ ಚಾಕು ಎಲ್ಲೋ ಮಿಸ್ ಆಗ್ಬಿಟ್ಟಿದೆ, ಅದನ್ನೇ ಆಡ್ತಾಯಿದ್ದೀನಿ ನಾನು. ಸೊ ಬೇಗ ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಸೊ ಇದೆಲ್ಲ ನಮ್ಮ ಏರಿಯಾದವರೆಲ್ಲ ಹೊರಟರು. ನೆಕ್ಸ್ಟು ನಮ್ಮ ಹಸ್ಬೆಂಡ್ ರಿಲೇಟಿವ್ಸು. ಇನ್ನು ಅಷ್ಟು ಬಿಟ್ಟರೆ ಇನ್ಯಾರು ಬರಲಿಲ್ಲ ಗೈಸ್, ಅಷ್ಟೇ. ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು, ಹಸ್ಬೆಂಡ್ ಆ್ಯಂಡ್ ವೈಫು, ಮಗು ಅಲ್ಲಿ ಕೂತಿತ್ತಲ್ಲ ಜುಟ್ಟು ಹಾಕ್ಕೊಂಡು, ಅವರು ಎಲ್ಲ ಮುಂಚೆನೇ ಬಂದಿದ್ದರು. ಇದು ನಮ್ಮ ಅತ್ತೆ, ಅವರು ಅಷ್ಟೇ ಮುಂಚೆನೇ, ನಾವು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಬಂದಿದ್ದರು. ಸೊ ಹೆಂಗೋ ಹ್ಯಾಪಿಲಿ ಬರ್ಡೇ ಆಯಿತು. ನಾನು ಈ ಸತಿ ಬರ್ಡೇ ಮಾಡೋದೇ ಬೇಡ, ಹೊರಗಡೆ ಎಲ್ಲರೂ ಟೆಂಪಲ್ಗೆ ಹೋಗ್ಬಿಡೋಣ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಅವಳು ಆ ರೋಡಲ್ಲಿ ಇರೋರಿಗೆಲ್ಲ ಹೇಳ್ಕೊಬಂದ್ಬಿಟ್ಟಿದ್ದಾಳೆ, ನಂದು ಹ್ಯಾಪಿ ಬರ್ಡೇ ಇದೆ ಬನ್ನಿ ಅಂದ್ಕೊಂಡು. ಆಲ್ರೆಡಿ ಒಂದು ವೀಕಿಂದನೇ ಹೇಳ್ಕೊಂಬಿಟ್ಟಿದ್ದಾಳೆ. ಇನ್ನು ಒಂದು ರೋಡ್ ಅಂದಮೇಲೆ ಮಕ್ಕಳಿಗೆ ಬರ್ಡೇ ಕರೀತಾರೆ, ಏನಿಲ್ಲ ಅಂದರೂ ಒಂದು 15-20 ಜನ ಮಕ್ಕಳಿದ್ದಾರೆ. ಒಬ್ಬರು ಬರ್ಡೇ ಕರೆದು 2-3 ಜನ ಬರ್ಡೇ ಕರೆಯೋಷ್ಟೊತ್ತಿಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಓ ನಮ್ಮ ಮನೇಲಿ ಮಾಡಿಲ್ಲ, ನನ್ನ ಬರ್ಡೇಗೆ ಅವ್ರು ಮಾಡಿದ್ದಾರೆ ಅನ್ನೋದು ಬಂದುಬಿಡುತ್ತೆ ತಲೆಯಲ್ಲಿ ಅಂತ ಹೇಳಿ ನಾನು ಇಲ್ಲ ಹೋಗ್ಲಿ ಬರ್ಡೇ ಮಾಡಿಬಿಡೋಣ ಈ ಸತಿನೂ, ಎಲ್ಲಾದರೂ ಆಮೇಲೆ ಹೋಗೋಕ್ಕಾಗತ್ತೆ ಅಂತ ಹೇಳಿ ಇದು ಮಾಡಿದೆ. ನಮ್ಮಮ್ಮ ಪಾಪ ಏನೂ ರೆಡಿಯಾಗಿಲ್ಲ, ಬರೀ ಅದು ಇದು ಮಾಡೋದೇ ಆಗ್ತಾಯಿದೆ, ಊಟಗಳು ಬಡಿಸೋದು ಅದು ಇದು ಅಂತ. ನಾನೇ ಒಂದು 1/4 ಗಂಟೆಯಲ್ಲಿ ರೆಡಿಯಾಗಿ ಬಂದಿದ್ದೀನಿ. ಈಗ ಬ್ಲಾಸ್ಟ್ ಹೊಡಿಸ್ತಾ ಇದ್ದೀವಿ. ಅವಳು ಬ್ಲಾಸ್ಟ್ ಹೊಡಿಸ್ಬೇಕು ಅಂತ ಕೇಳಿದ್ದು. ಕೇಕ್ ಎಲ್ಲ ಕಟ್ ಮಾಡುವಾಗ ಬೇಡ ಅಂತೇಳಿ ಎಲ್ಲರಿಗೂ ಕೊಟ್ಟು ಕಳಿಸಾದ್ಮೇಲೆ ಬ್ಲಾಸ್ಟ್ ಹೊಡಿಸಿದ್ವಿ. ಅವಳಿಗೋಸ್ಕರ ನಂಗೆ ಅವಳು ಫೇಸೇ ನೋಡೋಕ್ಕಾಗ್ತಾಯಿಲ್ಲ, ಅಷ್ಟು ಹುಷಾರಿಲ್ದಿರ ಇದಾಗಿದ್ದು. ಹೋಗಿ ಯಂತ್ರ ಹಾಕ್ಕೊಂಡು ಬಂದಿದ್ದು ನಾವು 12 ಗಂಟೆ ಅಷ್ಟರಲ್ಲಿ. ಬರ್ಡೇ ದಿನನೂ ಇನ್ನು ಎದೊಳ್ತಾಳೋ ಇಲ್ವೋ ಅಂದ್ಬಿಟ್ಟು ಯಂತ್ರ ಹಾಕ್ಕೊಂಡು ಬಂದಮೇಲೆ ಅವಳು ಜ್ವರ ಬಿಟ್ಟಿದ್ದು ಆಯ್ತಾನೆ ಇತ್ತು, ಭಯ ಬಿಟ್ಬಿಟ್ಟಿದ್ದಾನೆ ಅಂತ ಹೇಳಿದ್ರು. ಸೊ ಈಗ ಒಂದು 2-3 ಫೋಟೋಸೇ ತೆಗೆಸ್ಕೊಂಡಿರಲಿಲ್ಲ. ಮಕ್ಕಳೆಲ್ಲ ಕೂರಿಸಿದ್ವಲ್ಲ ಕೇಕ್ ಕಟ್ಟಿಂಗ್ ಅಂತೇಳಿ ಫೋಟೋಸ್ ತೆಗೆಸ್ಕೊಂಡಿರಲಿಲ್ಲ. ಆಮೇಲೆ ಇವಾಗ ಕೂತ್ಕೊಂಡು ತೆಗೆಸ್ಕೊತಾ ಇದ್ದೀವಿ. ಫಸ್ಟು ಬಂದವ್ರನ್ನ ನೋಡೋಣ, ಆಮೇಲೆ ನಮ್ಮ ಫೋಟೋಸ್ ಎಲ್ಲ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ರೀಲ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಗೈಸ್. ಬರ್ತಾ ನನ್ನ ಎನರ್ಜಿ ಲೆವೆಲ್ ಇಲ್ವೇನೋ ಅನ್ನೋ ಥರ ಆಗೋಗಿತ್ತು. ಸೊ ಆಮೇಲೆ ಎಲ್ಲ ಊಟ ಮಾಡಿದ್ರು, ಎಲ್ಲ ಖಾಲಿ ಆದರೂ ಜನ. ಮತ್ತು ನಾವು ಸಂಜೆ ಇಲ್ಲಿಂದ ನಮ್ಮ ಅತ್ತೆಯವ್ರನ್ನ ಬಿಡೋಕ್ಕೆ ಅಂತ ಅಂದರೆ ಅವ್ರು ಬಂದಿದ್ದು ಕಾರ್ ಎಲ್ಲೋ ಹಾಕಿ, ಯಾಕಂದರೆ ಹೇಳಿದ್ನಲ್ಲ ಗಣೇಶಂದು ವಿಸರ್ಜನೆಗೆ ಅಂತ ರೋಡ್ ಬ್ಲಾಕ್ ನಮ್ಮ ಬಾವ ಅವರೆಲ್ಲ ಬಂದಿದ್ರು, ಮಗು ಎಲ್ಲ. ಅವ್ರಿಗೆ ಅಂದರೆ ಕಾರು ಬರೋಕ್ಕೆ ರೂಟ್ ಇರಲಿಲ್ಲ ಅಂತ ಎಲ್ಲೋ ನಿಲ್ಲಿಸಿ 1-1.5 ಕಿಲೋಮೀಟರ್ ನಡ್ಕೊಂಬಂದಿದ್ದಾರೆ ಅವರು. ಡ್ರಾಪ್ ಮಾಡಿ ಅಲ್ಲಿಂದ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗಿ ನಾವು ದುರ್ಗಾ ಪರಮೇಶ್ವರಿ ಟೆಂಪಲಲ್ಲಿ ಅಭಿಷೇಕ ನಡೀತಾ ಇತ್ತು. ಹೋಗಿ ಒಂಚೂರು ಅರ್ಚನೆ ಮಾಡಿಸ್ಕೊಂಡು ನಾವು ರಿಟರ್ನ್ ಅಲ್ಲಿಂದ ಊಟ ಇನ್ನು ಮಿಕ್ಕಿತ್ತು, ಹುಡುಗರಿಗೆಲ್ಲ ಕೊಡಬೇಕಿತ್ತು. ನಮ್ಮ ಯಜಮಾನ್ರು ಸ್ಟೋರ್ ಕೆಲಸ ಮಾಡ್ತಾರಲ್ಲ ಜೊತೆಯಲ್ಲಿ, ಅವ್ರುಗಳಿಗೆಲ್ಲ ಊಟ ಕೊಡಬೇಕಿತ್ತು. ಎಲ್ಲ ಪಾರ್ಸಲ್ ಹಾಕೊಂಡಿದ್ವಿ. ನಾವು ದೇವಸ್ಥಾನದಿಂದ ಯಲಹಂಕ NES ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 2 hours ತೊಗೊಂಡಿದ್ವಿ. 5 o'clock ನಾವು ಮನೆ ಬಿಟ್ಟಾಗ ದೇವಸ್ಥಾನಕ್ಕೆ ಒಂದು 10 ನಿಮಿಷ ಇದ್ವಿ ದೇವಸ್ಥಾನದೊಳಗೆ ಅಷ್ಟೇ. ಸೊ ಅಲ್ಲಿಂದ ಹೊರಟು ನಾವು ನೆಕ್ಸ್ಟ್ ಬರಂಗಿದ್ರೆ ಹಂಗೆ ಬಾ, ಅದಕ್ಕೆ ನಾನು ಹೇಳೋದು ನಿನಗೆ ನೈಟ್ ಬಾ
ಎಲ್ಲಿಗಾದ್ರೂ ಹೋಗಕ್ಕೆ ಪ್ಲ್ಯಾನ್ ಆದರೂ ಮಾಡ್ಬೋದು. ನೀನೇನು ಹೇಳಲ್ಲ, ಬೆಳಗ್ಗೆ ಬರ್ತೀನಿ ಅಂತೀಯ. ಬ್ಲಾಸ್ಟ್ ಹೊಡಿತಾ ಇದ್ವಿ, ನಿಲ್ತಾನಂದ್ರೆ ಜಾಗ ಇರಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ